ನಮಸ್ಕಾರ ಎಲ್ಲರಿಗೂ. ಮಧ್ಯಾಹ್ನ ಬಿಸಿಲಾಗ್ರಿ ಊಟ ರುಚಿ ಹತ್ತಿರಂಗಿಲ್ರಲ್ಲ, ಅವಾಗ ಈ ಥರ ಸಾರು ಮಾಡಿರಿ. ಒಂದು ತುತ್ತು ಅನ್ನ ಉಣ್ಣವ್ರು 2 ತುತ್ತು ಅನ್ನ ಉಣ್ತಾರ್ರಿ. ಇದು ಮಜ್ಜಿಗೆ ಸಾಂಬಾರು ರೀ. ಈ ಮಜ್ಜಿಗೆ ಸಾಂಬಾರು ಮಾಡೋದು ಭಾಳ ಸುಲಭ ಐತ್ರಿ, ತಿನ್ನೋಕ್ಕೂ ಅಷ್ಟೇ ರುಚಿ ಇರ್ತೈತಿ. ಈ ಮಜ್ಜಿಗೆ ಸಾಂಬಾರು ಮಾಡೋಕೆ ಏನೇನು ಬೇಕಾ ನೋಡೋನು ಬರ್ರಿ. ಈ ಮಜ್ಜಿಗೆ ಸಾಂಬಾರು ಮಾಡೋಕೆ ನಾವು ಮೊದಲಿಗೆ ಎತ್ತಿ 1 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀವಿ. ಅವ್ನು ತಂದು ಕಲ್ಲಾಗ ಹಾಕಿ ದಮ್ನಮ್ಮಂಗೆ ಜಜ್ಜಿ ತೊಗೊಳತ್ತೀವಿ ರೀ. ಇದು ಸ್ವಲ್ಪ ಎಂತಿ ದಪ್ಪಂಗೆ ಜಜ್ಜಿ ತಗೊಂಡ್ಬಿಡ್ರಿ. ಆ ನಂತರ ಇದಕ್ಕೆ ಹಸಿಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ, ನೀವು ಮಜ್ಜಿಗೆ ಸಾರು ಎಷ್ಟು ಮಾಡೋರಿರ್ತಿರಲ್ಲ ಅಷ್ಟು ನೋಡಿ, ಖಾರ ಎಷ್ಟು ಬೇಕು ನೋಡಿ ಮೆಣ್ಸಿಕಾಯಿ ಹಾಕಿ, ಆನಂತರ ಉಪ್ಪು ಹಾಕಿ ಅದನ್ನು ಜಜ್ಜಿ ತಗೊಂಬಿಡ್ರಿ. ಇದು ನೀವು ಮಿಕ್ಸರ್ನಾಗೂ ಮಾಡ್ತಂದ್ರೂ ಮಿಕ್ಸರ್ನಾಗ ಇದನ್ನು ಖಾರನೂ ಮಾಡ್ಕೊಬೋದು ರೀ. ಹಿಂಗೆ ಸ್ವಲ್ಪ ಎಂತಿ ದಪ್ಪಂಗೆ ಜಜ್ಜಿ ತಗೊಂಬಿಡ್ರಿ, ಪೂರ್ತಿ ಎಂತಿ ಪೇಸ್ಟ್ ಮಾಡಬೇಡ್ರಿ. ನೋಡಿರಿ ಇಲ್ಲಿ ಜಜ್ಜಿದೀವಿ. ಆನಂತರ ಇಲ್ಲಿ ನಾವು 1 ಕಪ್ ಆಗುವಷ್ಟ ಮೊಸರು ತೊಗೊಂಡಿದ್ದೀವಿ ರೀ. ಆಮೇಲೆ ಅದಕ್ಕೆ 1-2 ಕಪ್ ಆಗುವಷ್ಟು ನೀರು ಹಾಕಿರಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಟ್ಟ ಕಡಲೆ ಹಿಟ್ಟು ಚಾಣಿಸಿ ತೊಗೊಂಡು ಆ ಕಡಲೆ ಹಿಟ್ಟು ಈ ಥರ ಹಾಕಿ ಮಜ್ಜಿಗೆ ಅಂತಿ ಚೆಂದಂಗೆ ಕಡೀರಿ. ಈ ಮಜ್ಜಿಗೆ ಕಡಲೆ ಹಿಟ್ಟು ಹಾಕಿ ಕಡಿದ್ರಿಂದ ಮಜ್ಜಿಗೆ ಸಾಂಬಾರು ಭಾಳ ಮಸ್ತ್ ಆಕೈತಿ. ಇದೇ ರೀತಿ ಅಂತಿ ಹಸಿ ಅಂಬ್ರನೂ ಮಾಡ್ತಾರೆ ರೀ. ನಾವು ಮುಂದಿನ ದಿನದಾಗ ಅದನ್ನು ಮಾಡಿ ತೋರಿಸ್ತೀವಿ ರೀ. ಈಗ ನೋಡಿರಿ, ಈ ಕಡೆ ಎಣ್ಣೆ ಕಾಯಿ ಹಾಕಿಟ್ಟಿವು. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿದ್ದೀವಿ ರೀ. ಸಾಸಿವೆ ಚಟಪಟ ಸಿಡಿದ್ಮೇಲೆ ಸ್ವಲ್ಪ ಎಂತಿ ಇದಕ್ಕೆ ಜೀರಿಗೆನೂ ಹಾಕಿರಿ. ಆಮೇಲೆ ಜಜ್ಜಿಟ್ಟಂತ ತಂದು ಬೆಳ್ಳುಳ್ಳಿನೂ ಹಾಕಿರಿ. ಆ ನಂತರ ಇದಕ್ಕೆಂತಿ ಸ್ವಲ್ಪ ಎಂತಿ ಇಲ್ಲಿ ಕರಿಬೇವು ಹಾಕಕ್ರಿ. ಈಗ ಕರಿಬೇವು ಹಾಕತ್ತೀವಿ ನೋಡಿರಿ. ಈ ಕರಿಬೇವನು ಹಾಕಿ ಒಂದು ಸಲ ಇದನ್ನು ಚೆಂದಂಗೆ ಮಿಕ್ಸ್ ಕೊಡ್ರಿ. ಈ ಮಜ್ಜಿಗೆ ಸಾಂಬಾರ್ಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿರಿ. ಕರಿಬೇವು ಮಜ್ಜಿಗೆ ಸಾಂಬಾರು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ. ಆನಂತರ ಖಾರ ಏನು ಜಜ್ಜಿಟ್ಟಿದ್ರಲ್ಲ ಹಸಿ ಖಾರ ತಂದು ಅದನ್ನು ಇದ್ರಾಗ ಹಾಕಿ ಚೆಂದಂಗೆ ತಿರುವಾಡ್ರಿ. ಗ್ಯಾಸ ಮೀಡಿಯಮ್ ಇರಲಿ. ಆ ಖಾರ ಹಾಕಿದ ಮೇಲೆ ಗ್ಯಾಸ ಮೀಡಿಯಮ್ ಇರ್ಬೇಕು ರೀ. ಆನಂತರ ಇದಕ್ಕೆ ಸ್ವಲ್ಪ ಐತಿ ಅರ್ಶಿಣ ಪುಡಿನೂ ಹಾಕಿರಿ. ಅರ್ಶಿಣ ಪುಡಿ ಹಾಕಿ ಅದನ್ನು ಚೆಂದಂಗೆ ಒಂದು ಸಲ ಮಿಕ್ಸ್ ಕೊಡ್ರಿ. ನೀವು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಇಂಗುನೂ ಹಾಕ್ಬೋದು ರೀ. ಈಗ ನೋಡಿರಿ, ಚೆಂದಂಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಗ್ಯಾಸ ಮೀಡಿಯಮ್ ಐತಿ. ಮಜ್ಜಿಗೆ ಏನು ಕಡ್ದಿಟ್ಟಿದ್ರಲ್ಲ ಕಡಲೆ ಹಿಟ್ಟು ಹಾಕಿ ಅವ್ನು ತಂದು ಇದ್ರಾಗ ಹಾಕಿ ಮತ್ತು ಸ್ವಲ್ಪ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಸೇರಿಸಿ ಅದನ್ನು ಚೆಂದಂಗೆ ಮಿಕ್ಸ್ ಮಾಡಿರಿ. ಹಿಂಗೆ ಮಜ್ಜಿಗೆ ಸಾಂಬಾರು ಮಾಡಿರಿ ತಿಳ್ಕೊರಿ. ಅನ್ನದ ಜೊತೆನೂ ಊಟ ಮಾಡ್ಬೋದು, ಇಲ್ಲ ಖಡಕ್ ರೊಟ್ಟಿ ಜೊತೆನೂ ಇದನ್ನು ಮಜ್ಜಿಗೆ ಸಾಂಬಾರು ಹಾಕ್ಕೊಂಡು ಖಡಕ್ ರೊಟ್ಟಿ ಮಜ್ಜಿಗೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ಬೋದು. ಆನಂತರ ಈಗ ನಾವು ಅದಕ್ಕೆ ಕೊತ್ತಂಬರಿನೂ ಸೇರಿಸಿದೀವಿ ರೀ. ನೋಡಿರಿ, ಇಟ್ಟು ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮಾಡ್ಬೋದು ರೀ. ತಿನ್ನಕ್ಕೆ ಭಾಳ ರುಚಿ ಅಂದ್ರೆ ಭಾಳ ರುಚಿ ಇರ್ತೈತಿ. ನೀವು ನುಚ್ಚ ಮಜ್ಜಿಗೆ ಸಾಂಬಾರು ಹಾಕೊಂಡು ಉಣ್ತೀನಂದ್ರೆ ನುಚ್ಚ ಮಜ್ಜಿಗೆ ಸಾಂಬಾರು ಹಾಕೊಂಡು ಉಣ್ಬೋದು ರೀ. ಈಗಂತೂ ನುಚ್ಚೆಲ್ಲ ಮರಿ ಆಗಿಬಿಟ್ಟೈತೆ ರೀ. ಯಾಕಂದ್ರೆ ಮೊದಲಿನವರೆಲ್ಲ ನುಚ್ಚ ಮಜ್ಜಿಗೆ ಸಾಂಬಾರು ಎಲ್ಲ ಮಾಡ್ತಿದ್ರು ರೀ. ಈಗ ನೋಡಿರಿ, ಉಪ್ಪು ಏನ್ರಿ ಕಂಬಿರುತ್ತೆ ನೋಡಿ, ಉಪ್ಪು ಹಾಕಿರಿ. ಸ್ವಲ್ಪ ಎಂತಿ ನಾವಿಲ್ಲಿ ಸಕ್ಕರೆ ಹಾಕಿದ್ದೀವಿ. ನೀವು ಸಕ್ಕರೆ ಎಂತಿ ಬೇಕಂದ್ರೆ ಹಾಕಿರಿ, ಬೇಡಂದ್ರೆ ಸಕ್ಕರೆ ಸ್ಕಿಪ್ ಮಾಡಿರಿ. ಹಿಂಗೆ ಕೈ ಬಿಡಲ್ದ ಒಂದು ಸಲ ಮಿಕ್ಸ್ ಮಾಡಿರಿ. ಹಿಂಗೆ 1-2 ಕುದಿ ಬತ್ತಂದ್ರೆ ಮಜ್ಜಿಗೆ ಸಾಂಬಾರು ರೆಡಿ ಆಗೈತೆ ಅರ್ಥ. ಹಿಂಗೆ ಬಿಸಿ ಬಿಸಿ ಸಾಂಬಾರು ರೆಡಿ ಮಾಡಿ ಹೆಂಗೆ ಬಂದಿರ್ತೈತೆ ಕಮೆಂಟ್ನಾಗ ತಿಳಿಸೋದ ಮರಿಬೇಡ್ರಿ. ಇಲ್ಲಿ ತನಕ ಇಡೋದಕ್ಕೆ ಧನ್ಯವಾದಗಳು.